ಟೀಮ್ ಕುಂದಾಪುರಿಯನ್ಸ್ ಆಯೋಜನೆ ಇವತ್ತು ಆಷಾಢ ಹಬ್ಬದ ಕುಂದಾಪುರ ದಿನಾಚರಣೆಯಂದು ನಮ್ಮೊಂದಿಗೆ ಖ್ಯಾತ ಹಿರಿಯ ನಟ ರಮೇಶ್ ಭಟ್ ಸರ್ ಇದ್ದಾರೆ. ಏನ್ ಹೇಳ್ತಾರೆ ಅವ್ರ ಹತ್ರನೇ ಕೇಳೋಣ. ಸರ್, ಏನ್ ಅನಿಸ್ತಿದೆ ಸರ್ ಇವತ್ತಿನ ಕಾರ್ಯಕ್ರಮನ ನೋಡಿ, ಕುಂದಾಪುರದ ಆಚರಣೆ ಎಲ್ಲ? ನಮ್ಮೂರಿನ ಹಬ್ಬ, ನನ್ನ ಹಬ್ಬ, ನನ್ನ ಭಾಷೆಯ ಹಬ್ಬ. ನನಗಿಂತಲೂ ನಿಮಗೇನು ಅನಿಸುತ್ತೆ ಅಂತ ನೀವು ಹೇಳಬೇಕು. ನಾವು ಖುಷಿ ಪಟ್ಟಿದ್ದೀವಿ, ಹೆಮ್ಮೆ ಪಡ್ತೀವಿ, ಸದಾ ಊರಿನ ಬಗ್ಗೆ ನೆನಪಿಟ್ಕೊಂಡಿದ್ದೀವಿ. ಸೊ ಇದು ಒಂದು ವಿಶೇಷವಾದ ಸಂದರ್ಭ. ಕೆಲಸ ಕಾರಣಗಳ ಒತ್ತಡದಿಂದ ನಾವು ಊರಿಗೆ ಹೋಗೋಕ್ಕೆ ಆಗದೇ ಇರೋ ಸಮಯದಲ್ಲಿ ಇದೊಂದು ದೊಡ್ಡ ಅವಕಾಶ. ನಮ್ಮ ಟೀಮ್ ಕುಂದಾಪುರಿಯನ್ಸ್ ಹಾಯ್, ನಾವು ಮರ್ರೆ ಅಂದಂಗೆ ನಾವು ಅವ್ರ ಜೊತೆಗಿದ್ದು ಮರ್ರೆ ಅಂತ ನಾವು ಹೇಳಿದ್ದೀವಿ. ಇದು ಸಂತೋಷದ ವಿಷಯ. ನೀವು ಕೂಡ ಕರಾವಳಿಯಲ್ಲಿದ್ದು ನೂರಾರು ಕನಸುಗಳನ್ನ ಕೊಟ್ಟು ಬೆಂಗಳೂರಿಗೆ ಬಂದಂತವರು. ಅದೇ ರೀತಿಯಾಗಿ ಇವತ್ತು ಟೀಮ್ ಕುಂದಾಪುರಿಯನ್ಸ್ ತಂಡದ ಧ್ಯೇಯ ಕೂಡ ಅದೇ, ಊರನ್ನ ಬಿಟ್ಟು ಬೆಂಗಳೂರಿಗೆ ಬಂದು ಅನೇಕ ಸಮಾಜಮುಖಿ ಕಾರ್ಯವನ್ನ ಮಾಡ್ತಿದ್ದಾರೆ. ಇಂಥ ಯುವಕರನ್ನ ನೋಡಿ ಏನ್ ಅನ್ಸುತ್ತೆ? ಭಾಷೆಗೋಸ್ಕರ, ಊರಿಗೋಸ್ಕರ ಮಾಡ್ತಿರೋದನ್ನ ನಿಮ್ಗೆ ಏನ್ ಅನ್ಸುತ್ತೆ ಸರ್? ಯಾಕೆಂದರೆ ನಾವು ಎಲ್ಲಿ ಹುಟ್ಟಿರ್ತೀವೋ ಅಲ್ಲಿಯ ಋಣವನ್ನು ತೀರಿಸೋದು ನಮ್ಮ ಕರ್ತವ್ಯ. ಯಾಕೆಂದರೆ ಜನ್ಮ ಕೊಟ್ಟ ಊರಿನ ಋಣ, ತಂದೆ ತಾಯಿ ಋಣ, ಭಾಷೆಯ ಋಣ, ನೆಲದ ಋಣ, ಜಲದ ಋಣ, ಈ ಎಲ್ಲವನ್ನು ಋಣ ತೀರಿಸೋದಕ್ಕೆ ಇದೊಂದು ಅವಕಾಶ ಟೀಮ್ ಕುಂದಾಪುರಿಯನ್ಸ್ ಮಾಡಿಕೊಟ್ಟಿದ್ದಾರೆ. ಅದ್ರ ಬಗ್ಗೆ ಅವ್ರ ಬಗ್ಗೆ ತುಂಬ ಹೆಮ್ಮೆ ಇದೆ. ಇವತ್ತು 100 ಜನ ಮೆಂಬರ್ಸ್ ಇದ್ದೀವಿ ಅಂತಾರೆ. ಎಲ್ಲ ಕಟ್ಟಾಳುಗಳು, ಎಲ್ಲ ಯುವಕರು. ಆ ಯುವಶಕ್ತಿ ಮುಂದೆ ಯಾವ ಶಕ್ತಿನೂ ಏನೂ ಮಾಡೋಕ್ಕಾಗಲ್ಲ. ಅವರು ದೊಡ್ಡ ದೊಡ್ಡ ಕನಸನ್ನು ಕಟ್ಕೊಂಡಿದ್ದಾರೆ. ಅದೆಲ್ಲ ನನಸಾಗಲಿ ಅಂತ ಅವ್ರಿಗೆ ಹಾರೈಸ್ತೀನಿ. ಥ್ಯಾಂಕ್ ಯು ಸರ್. ಒಳ್ಳೆ ಇವಿಷ್ಟು ಹಿರಿಯ ನಟ ರಮೇಶ್ ಭಟ್ ಅವರ ಮಾತು. ಊರು ಬಿಟ್ಟು ಅನೇಕ ಕನಸುಗಳನ್ನ ಮಾಡ್ತಿರೋರ ಬಗ್ಗೆ ಇವಿಷ್ಟು ಮಾತುಗಳನ್ನ ಹೇಳಿದ್ದಾರೆ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.